ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮರಕ್ಕೆ ತಾಗಿದ ಸಿಡಿಲು, ಅಪಾಯದಿಂದ ಪಾರಾದ ಚೆಕ್ ಪೋಸ್ಟ್ನ ಸಿಬ್ಬಂದಿಗಳು. ಈಗ ವಾರ್ತೆಗಳ ವಿವರ. ಮೇ 10ರಂದು ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮತದಾರರು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ಧೈರ್ಯದಿಂದ ಮತಗಟ್ಟೆಗೆ ಆಗಮಿಸಿ ಅಮೂಲ್ಯ ಮತದಾನ ಮಾಡುವಂತೆ ಕೇಂದ್ರ ಭದ್ರತಾ ಪಡೆಯಿಂದ ಮತದಾರರಲ್ಲಿ ಧೈರ್ಯ ತುಂಬಲಾಗುತ್ತಿದೆ. ಹೌದು, ಚುನಾವಣೆ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ನ 70 ಜನ ಸೈನಿಕರನ್ನ ಹೊಂದಿದ ತುಕಡಿ ಆಗಮಿಸಿದೆ. ಈ ಭಾಗವಾಗಿ ಈಗಾಗಲೇ ಟಿಬೆಡಂ ಪ್ರದೇಶದಲ್ಲಿ ರೂಟ್ ಮಾರ್ಚ್ ನಡೆಸಿ ಮತದಾರರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಲಾಗಿದೆ. ಇನ್ನು ಚಪ್ಪರದಹಳ್ಳಿ ಪ್ರದೇಶದಲ್ಲೂ ಕೂಡ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ರೂಟ್ ಮಾರ್ಚ್ ನಡೆಸಿ ಮತದಾರರಲ್ಲಿ ಮತ ಚಲಾಯಿಸುವ ಕುರಿತಾಗಿ ಧೈರ್ಯ ತುಂಬಿದ್ರು. ಮುಂದೆ ಸಿಗಿದೆ ಮತ್ತೆ ನೆಕ್ಸ್ಟ್ ಯಾವ ಕಡೆ ವಿಜಯನಗರ ವಿಶ್ವ ಆರೋಗ್ಯ ದಿನಾಚರಣೆಯ ನೆನಪಿನಾರ್ಥ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯನಗರ ಜಿಲ್ಲಾ ಘಟಕದಿಂದ ಹೊಸಪೇಟೆ ಉಪಬಂದಿಖಾನೆಗೆ ನಿಶ್ಚಿತ ಕ್ರೀಡಾ ಪರಿಕರಗಳನ್ನು ವಿತರಿಸಲಾಗಿದೆ.
ಈ ವೇಳೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಹೋದರಿಯೊಬ್ಬರು ಉತ್ತಮ ಆರೋಗ್ಯ ಕಾಪಾಡಿಕೊಂಡು ಬರುವ ಟಿಪ್ಸ್ಗಳನ್ನು ವಿಚಾರಣಾಧೀನ ಖೈದಿಗಳಿಗೆ ಪರಿಚಯಿಸಿಕೊಟ್ಟರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ವಿಶ್ವ ಆರೋಗ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಉಪಬಂದಿಖಾನೆಯಲ್ಲಿ ಕಾರ್ಯಕ್ರಮ ಕೈಗೊಳ್ಳಲಾಗಿ ಸಸಿಗೆ ನೀರೆರೆಯುವ ಮೂಲಕ ವಿಶ್ವ ಆರೋಗ್ಯ ದಿನಾಚರಣೆಗೆ ಚಾಲನೆ ನೀಡಿದರು. ಬಳಿಕ ರೆಡ್ ಕ್ರಾಸ್ ಸಂಸ್ಥೆಯ ರೇಖಾ ಪ್ರಕಾಶ್ ರವರು ಮಾತನಾಡಿ ಪ್ರತಿಯೊಬ್ಬರೂ ಆರೋಗ್ಯವನ್ನ ಕಾಪಾಡಿಕೊಂಡು ಬರಬೇಕೆಂದು ಈ ವೇಳೆ ಕರೆ ನೀಡಿದರು. ಸಂಸ್ಥೆಯಿಂದ ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ತಮಗೆಲ್ಲ ಒಂದು ಆರೋಗ್ಯದ ಬಗ್ಗೆ ಒಂದು ಸಣ್ಣ ಜಾಗೃತಿ ಕಾರ್ಯಕ್ರಮವನ್ನ ವಿಜಯನಗರ ಜಿಲ್ಲಾ ಘಟಕದಿಂದ ಆಯೋಜನೆ ಆಗಿದೆ. ನಾವು ಸಂಪತ್ತು ಕಳ್ಕೊಂಡ್ರೆ ಮತ್ತೆ ಮರಳಿ ಪಡಿಬಹುದು, ಆದರೆ ಆರೋಗ್ಯ ಕಳ್ಕೊಂಡ್ರೆ ಅದೆಂದೂ ನಮಗೆ ಸಿಗಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಅತಿ ಮುಖ್ಯ. ಆರೋಗ್ಯವೇ ಹೌದು, ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಒಂದಿತ್ತು ಅಂದ್ರೆ ನಾವು ಎಲ್ಲಾದ್ರೂ ಹೇಗಾದ್ರೂ ಬದುಕ್ಬೋದು. ಅದೇ ಆರೋಗ್ಯ ಇರಲಿಲ್ಲ ಅಂದ್ರೆ ನಮಗೇನೆಲ್ಲ ಇದ್ರೂ ಅದು ವೇಸ್ಟೇ. ಹಾಗಾಗಿ ಪ್ರತಿಯೊಬ್ಬರ ದೈಹಿಕ ಮಾನಸಿಕ ಆರೋಗ್ಯ ಅತಿ ಮುಖ್ಯ. ಈ ದಿನಗಳಲ್ಲಿ ಮಾನಸಿಕವಾಗಿಯೂ ನಾವು ಸದೃಢವಾಗಿರಬೇಕು, ದೈಹಿಕವಾಗಿಯೂ ಸದೃಢವಾಗಿದ್ದಾಗ ಮಾತ್ರ ಈ ಒಂದು ಉತ್ತಮ ಸಮಾಜ ನಿರ್ಮಾಣ ನಮ್ಮದೇ ಆದ ಸೇವೆ ಸಲ್ಲಿಸಲು ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯನಗರ ಜಿಲ್ಲಾ ಘಟಕದಿಂದ ಆಯೋಜನೆ ಮಾಡಲಾಗ್ತಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತಾ, ಬಳಿಕ ವಿಚಾರಣಾ ಖೈದಿಗಳ ಹಿತದೃಷ್ಟಿಯಿಂದಾಗಿ ಕೇರಂ ಬೋರ್ಡ್ ಹಾಗೂ ಚೆಸ್ ಸೆಟ್ಗಳನ್ನು ವಿತರಿಸಲಾಯಿತು. ಬಳಿಕ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ಸಹೋದರಿಯೊಬ್ಬರು ಉತ್ತಮ ಆರೋಗ್ಯ ಕಾಪಾಡಿಕೊಂಡು ಬರುವ ಟಿಪ್ಸ್ಗಳನ್ನು ವಿಚಾರಣಾ ಖೈದಿಗಳಿಗೆ ಪರಿಚಯಿಸಿಕೊಟ್ಟರು. 4 ಪ್ರಕಾರದ ಆರೋಗ್ಯ ಇರಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳ್ತಾರೆ. 4 ಪ್ರಕಾರದ ಆರೋಗ್ಯ ಯಾವುದು? ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಜೊತೆಗೆ ಆಧ್ಯಾತ್ಮಿಕ ಆರೋಗ್ಯನೂ ಇರಬೇಕು. ಯಾಕೆಂದ್ರೆ ನೋಡೋದಕ್ಕೂ ಎಷ್ಟೇ ದಷ್ಟಪುಷ್ಟ ವ್ಯಕ್ತಿ ಇರ್ಬೋದು, ಆದ್ರೆ ಒಳಗಿರುವಂತ ರೋಗಗಳು ಕಾಣೋದಿಲ್ಲ. ಆದ್ರೆ ನಾವು ಒಳಗಿನಿಂದನೂ ಸದೃಢ ಇರಬೇಕು, ದೇಹನೂ ಆರೋಗ್ಯವಂತ ಇರಬೇಕು, ಸಾಮಾಜಿಕವಾಗಿನೂ ಆರೋಗ್ಯವಂತರಾಗಿರ್ಬೇಕಾದ್ರೆ ಆಧಾರ ಆಧ್ಯಾತ್ಮಿಕತೆ. ಯಾವಾಗ ನಮ್ಮ ಒಳಗೆ ಆಧ್ಯಾತ್ಮಿಕತೆ ಅಂತಂದ್ರೆ ಎಲ್ಲ ಬಿಟ್ಟು ಮಾಡೋದಲ್ಲ, ಎಲ್ಲವನ್ನು ಸೇರಿಸ್ಕೊಂಡು ನಾವು ಮಾಡುವಂಥದ್ದು. ಇದರಿಂದ ಮನಃಶುದ್ಧಿ ಆಗ್ತದೆ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ? ದೇವ್ರ ಪೂಜೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅವರವರ ಒಂದು ಇದರಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಮನೋಸ್ಥಿತಿಯನ್ನು ನಾವು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಅಂತ ಅಂದುಕೊಳ್ಳೆ ಇಡೀ ದಿನ ಅದೇ ಸ್ಥಿತಿ, ಖುಷಿಯಲ್ಲಿ ಇರ್ತೀವಿ, ಚೆನ್ನಾಗಿರ್ತೀವಿ. ಒಂದು ವೇಳೆ ಬೆಳಗ್ಗೆ ಎದ್ದಾಗ ಟೆನ್ಷನ್ ವಿಚಾರಗಳು, ಏನಾದ್ರೂ ನೆಗೆಟಿವ್ ವಿಚಾರಗಳು ಬಂತಂದ್ರೆ ಇಡೀ ದಿನ ಅದೇ ರೀತಿ ಕಳೀತದೆ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಹೇಳ್ತಾರೆ, ದೇವ್ರ ನಮಸ್ಕಾರ ಮಾಡ್ರಿ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಚಿಕ್ಕವರಿದ್ದಾಗಿನಿಂದನೂ ಕಲಿಸ್ತಾರೆ. ಯಾಕಂದ್ರೆ ಇದರಿಂದ ನಮ್ಮ ವಿಚಾರಗಳಲ್ಲಿ ಶುದ್ಧತೆ ಅನ್ನೋದಿರ್ತದೆ, ಒಳ್ಳೆಯ ವಿಚಾರಗಳನ್ನು ನಾವು ಮಾಡ್ತೇವೆ. ಏನಾದ್ರೂ ಇಡೀ ದಿನ ಸರಿ ಆಗಿಲ್ಲ, ಚಲೋ ಆಗಿಲ್ಲ ಅಂತಂದ್ರೆ ಹೇಳ್ತಿರ್ತಾರೆ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿವೋ ಏನೋ, ಇವತ್ತು ಇಡೀ ದಿನ ಸರಿನೇ ಆಗಿಲ್ಲ. ಯಾರ ಮುಖ ನೋಡಿರ್ತೀವಿ? ಒಬ್ಬರ ಮುಖ ಒಳ್ಳೆಯದು, ಒಬ್ಬರದು ಕೆಟ್ಟದ್ದು ಅನ್ನುವಂಥದ್ದೇನಿರಲ್ಲ. ಎಲ್ಲರ ಶರೀರನೂ ಪಂಚತತ್ವಗಳದ್ದೇ, ಎಲ್ಲರಿಗೂ ಒಳ್ಳೆಯವರೇ. ಆದ್ರೆ ನಾವು ಬೆಳಗ್ಗೆ ಎದ್ದಾಗ ಎಂಥ ವಿಚಾರಗಳನ್ನು ಮಾಡ್ತೀವಿ, ಇಡೀ ದಿನ ಅದೇ ರೀತಿ ಇರ್ತದೆ. ಬಳಿಕ ಹಂಸಾಂಬ ಶಾರದಾಂಬ ಆಶ್ರಮದ ಮಾತಾ ಪ್ರಮೋದಮಯ್ಯಿರವರು ಮಾತನಾಡಿ, ಸಕಾರಾತ್ಮಕ ವಿಚಾರಣೆಗಳಿದ್ದಲ್ಲಿ ಅಪರಾಧಗಳು ನಡೆಯುವುದಿಲ್ಲವೆಂದು ವಿಚಾರಣಾಧೀನ ಖೈದಿಗಳಿಗೆ ಈ ವೇಳೆ ಕಿವಿಮಾತು ಹೇಳಿದ್ರು. ನಾವು ಇವ್ರ ಜೊತೆ ಹೇಗ್ ನಡ್ಕೊಳ್ತೀವಿ, ಇವ್ರ ಜೊತೆ ಹೇಗ್ ಮಾತಾಡ್ತೀವಿ, ಇವ್ರ ಜೊತೆ ನಾವು ಕೋಪ ಮಾಡ್ಕೊಳ್ತೀವ, ಇದೆಲ್ಲ ನಾವು ರಿಯಾಕ್ಷನ್ ಏನಿದೆಲ್ಲ ಅದೇ ಹಣ್ಣುಗಳು. ಎಷ್ಟೊಂದು ಸಮಯದಲ್ಲಿ ಕೋಪ, ತಾಪ, ಈ ಅರಿಷಡ್ ವರ್ಗಗಳು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದಾಗ ತಪ್ಪುಗಳು ಎಸಗ್ಬಿಡುತ್ತೆ. ತಪ್ಪಾದ್ಮೇಲೆ ನೆಕ್ಸ್ಟ್ ಏನು? ಪ್ರಾಯಶ್ಚಿತ್ತ. ಇದು ನಮ್ಮ ಕಡೆಯಿಂದ ಆದರೆ
ತಪ್ಪು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತನೇ ದೊಡ್ಡ ಪರಿಹಾರ. ಆಲೋಚನೆಗಳೇ ನಮ್ಮ ಜೀವನ. ನಾವು ಸಕಾರಾತ್ಮಕ ಆಲೋಚನೆಗಳು ಮಾಡ್ತಾ ಹೋದ್ವಿ ಅಂತಂದರೆ ಸಕಾರಾತ್ಮಕ ವ್ಯಕ್ತಿತ್ವವನ್ನು ರೂಪುಗೊಳಿಸ್ಕೊಳ್ತೀವಿ. ಅದೇ ರೀತಿಯ ವ್ಯಕ್ತಿಗಳು ನಾವು ಆಗ್ತೀವಿ. ನಕಾರಾತ್ಮಕ ಭಾವನೆಗಳನ್ನೇ ಯೋಚನೆ ಮಾಡ್ತಾ ಹೋದರೆ ನಾವು ನಕಾರಾತ್ಮಕ ವ್ಯಕ್ತಿಗಳೇ ಆಗ್ತೀವಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಾಗಾದರೆ ಇದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡಿದೆಯಾ ಅಂತಂದರೆ, ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ನೀನು ಬಂದಿಯಾಗಾದರೂ ಆಗೋದಕ್ಕೂ ನಿನ್ನ ಮನಸ್ಸೇ ಕಾರಣ, ನೀನು ಮೋಕ್ಷವನ್ನು ಪಡೆಯೋದಕ್ಕೂ ಕೂಡ ನಿನ್ನ ಮನಸ್ಸೇ ಕಾರಣ. ಹಾಗಾದರೆ ಈಗ ನಾವು ಬಂದಿಗಳಾಗಿದ್ದೀವಿ, ನಾವು ಕೆಟ್ಟ ಕೆಲಸ ಮಾಡಿದ್ದೀವಿ, ಹಾಗಾದರೆ ಇಲ್ಲಿಂದ ಪರಿಹಾರ ಇಲ್ವಾ? ಪರಿಹಾರ ಇದೆ. ಒಂದೇ ಒಂದು, ಏನು? ನಾವೇ ನಮ್ಮ ಮನಸ್ಸನ್ನು ಪರಿವರ್ತನೆಗೆ ಒಡ್ಡಿಕೊಳ್ಬೇಕು. ಬುದ್ಧನ ಜೀವನದಲ್ಲಿ ಬರುತ್ತೆ. ಬುದ್ಧ ಒಬ್ಬ ವ್ಯಕ್ತಿಗೆ ಹೇಳ್ತಾನೆ, ಒಬ್ಬ ವ್ಯಕ್ತಿ ಕಳ್ಳ ಆಗಿದ್ದಾನೆ ಅಂತಂದರೆ ಕಳ್ತನ ಮಾಡ್ಕೊಳ್ತಾ 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 ಅವನು ಎಕ್ಸ್ಪರ್ಟ್ ಕಳ್ಳನಾಗ್ಬಿಡ್ತಾನೆ, ಡಕಾಯಿತ ಆಗ್ತಾನೆ. ಅವನೇ ಮನಸ್ಸು ಮಾಡಲಿಲ್ಲ ಅಂತಂದ್ರೆ ಅವನನ್ನು ಪರಿವರ್ತನೆ ಮಾಡೋದಕ್ಕೆ ಈ ಜಗತ್ತಿನಲ್ಲಿ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಅವನೇ ಮನಸ್ಸಿನಲ್ಲಿ ಪರಿವರ್ತನೆ ಆಗಬೇಕು, ನಾನು ಈ ಕೆಲಸವನ್ನು ಬಿಡಬೇಕು. ಹಾಗೆ ಒಬ್ಬ ಸುಳ್ಳು ಹೇಳ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಸುಳ್ಳು ಹೇಳ್ತಾ 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 ಸುಳ್ಳು ಹೇಳೋದು ಎಷ್ಟು ಸ್ಟ್ರಾಂಗ್ ಆಗಿ ಸಂಸ್ಕಾರ ಆಗಿ ರೂಪುಗೊಳ್ಳುತ್ತೆ ಅಂದರೆ ಅವನಿಗೆ ನಿಜಾನ ಎಷ್ಟು ಚೆನ್ನಾಗಿ ಸುಳ್ಳನ್ನಾಗಿ ಪರಿವರ್ತನೆ ಮಾಡೋ ಅಂಥ ಶಕ್ತಿ ಬಹಳ ಚೆನ್ನಾಗಿ ಬರುತ್ತೆ. ಆದರೆ ಅವನೇ ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಲಿಲ್ಲ ಅಂದರೆ ಅವನನ್ನು ಜಗತ್ತಿನಲ್ಲಿ ಪರಿವರ್ತನೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೆಯವರು ಒಳ್ಳೆಯವರಾಗೇ ಇರಬೇಕು, ಕೆಟ್ಟವರು ಒಳ್ಳೆಯವರಾಗೋಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲೂ ಇಲ್ಲ. ಕೆಟ್ಟವರೆಲ್ಲರೂ ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇದೆ. ಒಳ್ಳೆಯವನು ತಲೆಯಲ್ಲಿ ಕೆಟ್ಟ ಯೋಚನೆ ಬಂತಂದ್ರೆ ಅವನು ಕೂಡ ಕೆಟ್ಟವನಾಗಬಲ್ಲ, ಪಾಪ ಅದು. ಆದರೆ ಕೆಟ್ಟವರು ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಪಟ್ಟರೆ ಬಹಳಷ್ಟು ಸಾಧ್ಯತೆ ಇದೆ. ಮೇ 10ರಂದು ಕರ್ನಾಟಕ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಮತದಾನದ ಹಕ್ಕು ಹೊಂದಿರುವ ಪ್ರತಿಯೊಬ್ಬ ಭಾರತೀಯರು ಮತವನ್ನ ಚಲಾಯಿಸಬೇಕೆಂಬ ಉದ್ದೇಶದಿಂದ ಮತದಾರರ ಜಾಗೃತಿ ಅಭಿಯಾನವನ್ನ ನಡೆಸಲಾಗುತ್ತಿದೆ. ಹೌದು, ಹೊಸಪೇಟೆ ನಗರಸಭಾ ಕಾರ್ಯಾಲಯದಿಂದ ಮತದಾರರ ಜಾಗೃತಿ ಅಭಿಯಾನವನ್ನ ನಡೆಸಲಾಗುತ್ತಿದೆ. ನಗರಸಭಾ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರನ್ನ ಪ್ರತ್ಯೇಕ ಗುಂಪುಗಳನ್ನಾಗಿ ರಚಿಸಿ ನಗರದ ಆಯ್ದ ಭಾಗಗಳಲ್ಲಿ ಮತದಾತರ ಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ. ಹೀಗೆ ನಗರಸಭಾ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಪಂಜುಗಳನ್ನ ಹಿಡಿದು ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಿದರು. 18 ವರ್ಷ ತುಂಬಿದವರು ಮತದಾನದ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು. ಈಗಾಗಲೇ ಅಂತಿಮ ಮತದಾರರ ಪಟ್ಟಿ ಸಿದ್ಧಗೊಂಡಿದ್ದು ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಖಾತ್ರಿಗೊಳಿಸಿಕೊಳ್ಳಬೇಕೆಂದು ಜಾಗೃತಿ ಮೂಡಿಸಿದರು. ಅದೇ ರೀತಿ ಪ್ರಮುಖ ವೃತ್ತಗಳಲ್ಲಿ ಕ್ಯಾಂಡಲ್ ಹಿಡಿದು ಮತದಾನದ ಪ್ರಾಮುಖ್ಯತೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಈಗಲೂ ಅವಕಾಶ. ಹೆಸರು ನೋಂದಾಯಿಸಿ 18 ವರ್ಷ ತುಂಬಿದವರು ಮತದಾರರ ಹೊರಗುಳಿಯಬೇಡಿ. ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಈಗಲೂ ಅವಕಾಶವಿದೆ. ವೋಟರ್ ಹೆಲ್ಪ್ ಲೈನ್ ಆಪ್ ಡೌನ್ಲೋಡ್ ಮಾಡಿ ಹೆಸರು ನೋಂದಾಯಿಸಿ. 18 ವರ್ಷ ತುಂಬಿದವರು ಮತದಾನ ನಮ್ಮೆಲ್ಲರ ಹಕ್ಕು. ಜವಾಬ್ದಾರಿಯಿಂದ ಮತ ಚಲಾಯಿಸಿ. ಮತದಾನದಿಂದ ಯಾರು ಹೊರಗುಳಿಯಬೇಡಿ. ಮತದಾನ ನಮ್ಮೆಲ್ಲರ ಹಕ್ಕು. ಜವಾಬ್ದಾರಿಯಿಂದ ಯಾರು ಹೊರಗುಳಿಯಬೇಡಿ.
ಪಟ್ಟಿಯಲ್ಲಿ ನಾವು ತಮ್ಮ ಹೆಸರನ್ನು ಇನ್ನೂ ನೋಂದಾಯಿಸಿದರೆ ಕಾಲ ಮಿಂಚಿಲ್ಲ. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲು ಈಗಲೂ ಅವಕಾಶವಿದೆ. ವೋಟರ್ 18 ವರ್ಷ ತುಂಬಿದವರು ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿರಿ. ಈಗಾಗಲೇ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯಾಗಿದ್ದು, ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಖಾತ್ರಿ ಮಾಡಿಕೊಳ್ಳಿ. ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗಳಿಗೆ ಪ್ರತಿಯೊಂದು ವಾಹನಗಳಲ್ಲಿ ಮತದಾನ ಕೇಂದ್ರದವರೆಗೂ ಬಂದು ಮತ ಚಲಾಯಿಸಿ. ಜವಾಬ್ದಾರಿಯಿಂದ ಮತ ಚಲಾಯಿಸಿ. ಮತದಾನದಿಂದ ಯಾರು ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಮಕ್ಕಳ ಶಾಲೆಗಳು ರಜಾ ನೀಡಿವೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಪ್ರಾಥಮಿಕ ಹಂತದ ಶಾಲಾ ಮಕ್ಕಳಿಗೆ ಜೀವನದ ಮೌಲ್ಯಾಧಾರಿತ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಉಚಿತ ತರಬೇತಿ ಶಿಬಿರವನ್ನ ಕೈಗೊಳ್ಳಲಾಗಿತ್ತು. ಹೀಗೆ ದಿನಾಂಕ 6ರಂದು ಶಿಬಿರದ ಸಮಾರೋಪ ಸಮಾರಂಭ ನಡೆಸಲಾಗಿ ತೇಜಸ್ ಎಂಬ 5ನೇ ತರಗತಿ ವಿದ್ಯಾರ್ಥಿ ಭಗವದ್ಗೀತೆಯ 5 ಶ್ಲೋಕಗಳನ್ನ ದಣಿವಿಲ್ಲದೆ ಪಠಿಸುವ ಮೂಲಕ ನೆರೆದವರ ಗಮನ ಸೆಳೆದಿದ್ದು ವಿಶೇಷವೆನಿಸಿತ್ತು. ನಾನು ಇವತ್ತು ಶ್ಲೋಕಗಳನ್ನು ಹೇಳುತ್ತೇನೆ. 5 ಶ್ಲೋಕಗಳನ್ನು ಹೇಳುತ್ತೇನೆ. ಭಗವದ್ಗೀತಾ ಶ್ಲೋಕ. ವಸುದೇವ ಸುತಂ ದೇವಂ ಕೌಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀ ಕೃಷ್ಣೌ ವಂದೇ ಜಗದ್ಗುರುಂ. ನಂದೇ 1ನೇ ಶ್ಲೋಕ. ಶ್ರೀ ಕೃಷ್ಣ says in 7th which is ಜ್ಞಾನ ವಿಜ್ಞಾನ ಯೋಗ verse number 7. ಮತ್ತ ಪರತರಂ ನಾಣ್ಯಂ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮೈ ಗಣೈವ. Means Brahma says Krishna is God, Lord Shiva says Krishna is God, Indra says Krishna is God, Varuna says Krishna is God, Agni says Krishna is God, and Krishna says yes, I am God. Krishna says to Arjun that there is nothing higher than myself. O Arjun, everything rests in me has a bead strung on a thread. ನನ್ನ 2ನೇ ಶ್ಲೋಕ. Shri Krishna says in Vidyodhyaya which is Sankhya Yoga verse number 47. कर्मण्ये वाधिकारस्ते मा फलेषु कदाचन म कर्मफल हेतु भूमाते संगोचन कर्मणि. कर्म पर तुम्हारा अधिकार है, कर्म फल पर तुम्हारा अधिकार नहीं है, इसलिए कर्म फल पर आसक्ति मत रखना. Means do your work without thinking of the results. Results will follow. कर्म का फल व्यक्ति को उसी तरह ढूंढ लेती है जैसे कोई बछड़ा हजारों गाय के बीच अपनी माँ को ढूंढ लेती है. ನನ್ನ 3ನೇ ಶ್ಲೋಕ. ಶ್ರೀ ಕೃಷ್ಣ says in ದ್ವಾದಶೋಧ್ಯಾಯ which is ಭಕ್ತಿ ಯೋಗ verse number 6. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂಧ್ಯಾಯಂತ उपासते. जो जो तू कर्म करता जा रहा है वो मुझे अर्पित कर दे और तेरे संशय रहित पूर्ण ज्ञान प्राप्त हो जाएगा. श्री कृष्ण ने साफ साफ कहा कि बस कर्म तुम्हारा कल होगा और कर्म में अगर सच्चाई है तो उनका कहाँ निष्फल होगा. हर एक संकट का हल होगा, वो आज नहीं तो कल होगा. लोहा जितना तपता है उतनी ही ताकत बढ़ती है. सोने को जितनी आग लगे वो उतना प्रखर निकलता है. हीरे पे जितनी धार लगे वो उतना खूब चमकता है. मिट्टी का बर्तन पकता है तब दिन पर खूब खड़कता है. सूरज जैसा बढ़ना है तो सूरज जितना जलना होगा. नदियों से अगर पाना है तो पर्वत जो निकलना होगा. और हम आदम के बेटे हैं क्यों सोच रहा सरल होगा. कुछ ज्यादा वक्त लगेगा पर संघर्ष जरूर सफल होगा. हर एक संकट का हल होगा, वो आज नहीं तो कल होगा. ನನ್ನ 4ನೇ ಶ್ಲೋಕ. ಶ್ರೀ ಕೃಷ್ಣ says in ತೃತೀಯೋಧ್ಯಾಯ which is ಕರ್ಮ ಯೋಗ verse number 21. ಯದ್ಯದಾಚರಿತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ನ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. श्री कृष्ण अर्जुन को बोलते हैं कि जिस मार्ग पर एक उत्तम चलता है सारा संसार उसी मार्ग पर चलता है. जब अर्जुन पूछते हैं कि श्रेष्ठ और उत्तम के बीच क्या अंतर है, तब श्री कृष्ण बोलते हैं कि श्रेष्ठता का अर्थ है कि दूसरों से अधिक ज्ञान प्राप्त करना. अर्थात मूल्य इस बात की नहीं कि स्वयं कितना ज्ञान प्राप्त किया, मूल्य इस बात की है कि प्राप्त और ज्ञान अन्य लोगों से कितना अधिक है. अर्थात श्रेष्ठता का इच्छा ज्ञान प्राप्ति को भी एक स्पर्धा बना देती है. और स्पर्धा में विजय कब होती है? कुछ समय के लिए तो श्रेष्ठ बना जा सकता है किंतु सदा के लिए कोई श्रेष्ठ नहीं रह पाता. फिर वही दुख, असंतोष, पीड़ा, संघर्ष जन्म. किंतु यदि हम श्रेष्ठ बनने के बदले में उत्तम बनने का साहस करें तो क्या होगा?
सत्य को पाने के लिए। उत्तम के मार्ग पर कोई ऐसी स्पर्धा नहीं होती है, केवल अपने आप से स्पर्धा होती है। अर्थात जो उत्तम बनने का प्रयत्न करता है उनको सारा ज्ञान प्राप्त हो जाता है और बिना प्रयत्न के वो श्रेष्ठ बन जाता है। किंतु जो श्रेष्ठ बनने का प्रयत्न करता है वो श्रेष्ठ बने कि ना बने, उत्तम को विरोध करता है। ನನ್ನ 5ನೇ ಶ್ಲೋಕ, ಕೊನೆಯ ಶ್ಲೋಕ 5ನೇ ಶ್ಲೋಕ. ಶ್ರೀ ಕೃಷ್ಣ ಸೇಸ್ ಇನ್ ಪಂಚದಶೋಧ್ಯಾಯ ವಿಚ್ ಇಸ್ ಪುರುಷೋತ್ತಮ ಯೋಗ, ವರ್ಸ್ ನಂಬರ್ 15. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಫೃತಿಜ್ಞಾಮಪೋಹನೈ ಚ ವೇದಸ್ಯ ಸರ್ವೈರಹಮೇಹ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. श्री कृष्ण अर्जुन को बोलते हैं कि मैं ही ज्ञान हूँ, मैं ही विज्ञान हूँ, मैं ही वेद हूँ, मैं सबके हृदय में बसता हूँ. तब आगे जाकर श्री कृष्ण बोलते हैं कि कृष्ण उठत कृष्ण चलत कृष्ण मन विभोर है, कि कृष्ण बुद्धि कृष्ण चित्त कृष्ण मन विभोर है, कि कृष्ण रात्रि कृष्ण दिवस कृष्ण स्वप्न शयन है, कि कृष्ण काल कृष्ण कला कृष्ण मास अयन है, कि कृष्ण शब्द कृष्ण अर्थ कृष्ण ही परमार्थ है, कि कृष्ण कर्म कृष्ण भाग्य कृष्ण ही पुरुषार्थ है, कि कृष्ण स्नेह कृष्ण राग कृष्ण ही अनुराग है, कि कृष्ण कली कृष्ण कुसुम कृष्ण ही पराग है, कि कृष्ण स्नेह कृष्ण राग कृष्ण ही अनुराग है, कि कृष्ण कली कृष्ण कुसुम कृष्ण ही पराग है, कि कृष्ण भोग कृष्ण त्याग कृष्ण तत्व ज्ञान है, कि कृष्ण भक्ति कृष्ण प्रेम कृष्ण ही विज्ञान है, कि कृष्ण स्वर्ग कृष्ण मोक्ष कृष्ण परम सत्य है, कि कृष्ण जीव कृष्ण ब्रह्म कृष्ण ही आराध्य है. योगेशं सच्चिदानंदं वासुदेवं व्रजप्रियं धर्म संस्थापका वीरं कृष्णं वंदे जगद्गुरुं. श्री कृष्णं वंदे जगद्गुरुं. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಐತಿಹಾಸಿಕ ಹಂಪಿಯಲ್ಲಿ ದಿನಾಂಕ 6ರಂದು ವಿರೂಪಾಕ್ಷೇಶ್ವರ ಹಾಗೂ ಚಂದ್ರಮೌಳೀಶ್ವರ ಸ್ವಾಮಿಯ ಜೋಡು ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಸಂಜೆ ವೇಳೆ ನೆರೆದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಜೋಡು ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಹೀಗೆ ಜೋಡು ರಥೋತ್ಸವದ ಹಿನ್ನೆಲೆಯಲ್ಲಿ ಹಂಪಿಯ ವಿರೂಪಾಕ್ಷೇಶ್ವರ ಸ್ವಾಮಿ ದೇಗುಲದಲ್ಲಿ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಇನ್ನು ದೇಗುಲಕ್ಕೆ ಸಾಗಿ ಬಂದ ರಾಜ್ಯ ಹಾಗೂ ಹೊರ ರಾಜ್ಯಗಳ ಸಹಸ್ರಾರು ಭಕ್ತರು ವಿರೂಪಾಕ್ಷನ ದರ್ಶನ ಪಡೆದರು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಭಕ್ತರು ತಂಡೋಪತಂಡವಾಗಿ ಸುಡಿ ಬಿಸಿಲಿನಲ್ಲಿ ಹಂಪಿಗೆ ಸಾಗಿ ಬಂದರು. ಇನ್ನು ಉತ್ಸವ ಮೂರ್ತಿಗಳನ್ನ ರಥದಲ್ಲಿ ಇರಿಸಿದ ಬಳಿಕ ಪಟ್ಟದ ಹರಾಜು ಪ್ರಕ್ರಿಯೆ ನಡೆಸಲಾಗಿ 1.8 ಲಕ್ಷ ಹಾಗೂ 99,000ಕ್ಕೆ ಕ್ರಮವಾಗಿ ವಿರೂಪಾಕ್ಷೇಶ್ವರ ಹಾಗೂ ಚಂದ್ರಮೌಳೀಶ್ವರ ಸ್ವಾಮಿ ಪಟ್ಟವನ್ನ ಹರಾಜಿನಲ್ಲಿ ಸಿದ್ಧಾರ್ಥ ಸಿಂಗ್ ರವರು ತಮ್ಮದಾಗಿಸಿಕೊಂಡರು. ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ನೆರೆದ ಭಕ್ತರು ಜೋಡು ರಥವನ್ನ ಎಳೆದರು. ಹೀಗೆ ಭಕ್ತರು ರಥಕ್ಕೆ ಉತ್ತತ್ತಿ ಹಣ್ಣು ಅರ್ಪಿಸಿ ಭಕ್ತಿ ಸಮರ್ಪಿಸಿದರು. ಈ ಸುಂದರ ಕ್ಷಣವನ್ನ ವೀಕ್ಷಿಸಲು ಸಾವಿರಾರು ಭಕ್ತರು ಸ್ಮಾರಕಗಳ ಮಂಟಪಗಳ ಹಾಗೂ ಕಲ್ಲು ಬಂಡೆಗಳ ಮೇಲೆ ಕುಳಿತು ಜೋಡು ರಥೋತ್ಸವವನ್ನ ಕಣ್ತುಂಬಿಸಿಕೊಂಡರು. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು.
ದಕ್ಷಿಣ ಕಾಶಿ ಪುಣ್ಯಕ್ಷೇತ್ರ ಪಂಪಾ ಕ್ಷೇತ್ರದಲ್ಲಿ ಪಂಪಾ ವಿರೂಪಾಕ್ಷೇಶ್ವರನ ಈ ದಿನ ಕಲ್ಯಾಣೋತ್ಸವದ ವಿಶೇಷವಾಗಿ ಬ್ರಹ್ಮರಥೋತ್ಸವ ಮಾಡ್ತಾ ಇದ್ದೀವಿ. ಅಂದರೆ ಶಿವ ಪಾರ್ವತಿಯ ಗಿರಿಜಾ ಕಲ್ಯಾಣ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಪಂಪಾ ಕ್ಷೇತ್ರ. ಅದಕ್ಕೋಸ್ಕರ ಪಂಪಾ ವಿರೂಪಾಕ್ಷನ ರಥೋತ್ಸವ ಅತಿ ವಿಜೃಂಭಣೆಯಿಂದ ಇಲ್ಲಿ ಹಂಪೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಕೊರೋನಾ ಅವಳಿಯಿಂದ ಸುಮಾರು 3 ವರ್ಷ ನಡೆದಿಲ್ಲ. ಹೋದ ವರ್ಷ ಮತ್ತು ಈ ವರ್ಷ ಅತಿ ವಿಜೃಂಭಣೆಯಾಗಿ ಬ್ರಹ್ಮರಥೋತ್ಸವ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಬಂದಂಥ ಭಕ್ತಾದಿಗಳು ತಮಿಳುನಾಡು, ಒರಿಸ್ಸಾ, ಆಂಧ್ರ ಪ್ರದೇಶ ಮತ್ತು ಸಂಪೂರ್ಣವಾಗಿ ಕರ್ನಾಟಕ ಮತ್ತು ಇಲ್ಲಿರ್ತಕ್ಕಂಥ ಸಂಪೂರ್ಣವಾಗಿ ಜನ ಇಲ್ಲಿ ಬಂದು ಈ ವಿರೂಪಾಕ್ಷನ ಸನ್ನಿಧಿಗೆ ಬಂದಿದ್ದಾರೆ. ಈ ವಿರೂಪಾಕ್ಷನ ಆಶೀರ್ವಾದ ತಗೊಂಡು ತಮ್ಮ ತಮ್ಮ ಪ್ರದೇಶಗಳಿಗೆ ಹೋಗ್ತಾರೆ. ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಸ್ಥಳೀಯ ಆಡಳಿತ, ಪೊಲೀಸ್ ಇಲಾಖೆ, ನಮ್ಮ ಸ್ವಯಂ ಸೇವಕರು ಹಂಪೆಗೆ ಬಂದಂಥವ್ರು ಯಾರಿಗೂ ಉಪವಾಸ ಇರಬಾರ್ದು ಅಂತ ಸುಮಾರು 50-60 ವರ್ಷಗಳಿಂದಾನೇ ಇಲ್ಲಿ ದಾಸೋಹ ನಡೆಸ್ತಾರೆ. ಆನಂತರ ಇಲ್ಲಿ ಹಂಪಿಯ ನಗರದವರು, ಪಟ್ಟಣದವರು ಎಲ್ಲರೂ ಸೇರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಪ್ರವಾಸಿ ಗೈಡ್ಗಳು, ಆಟೋದವರು ಮಜ್ಜಿಗೆ ಮತ್ತು ಚಿತ್ರಾನ್ನ ಇವೆಲ್ಲವನ್ನು ಸೇವೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಇದು ನೋಡಿ, ಇಂಥ ಅದ್ಭುತವಾಗಿರ್ತಕ್ಕಂಥ ಈ ರಥ ದಕ್ಷಿಣ ಕಾಶಿ ಅನ್ನೋದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಯುಗಾದಿಯ ಹೊಸ ವರ್ಷದಲ್ಲಿ ಆಗಬೇಕಿದ್ದ ಮಳೆ ದಿನಾಂಕ 7ರಂದು ಹೊಸಪೇಟೆ ನಗರದಲ್ಲಿ ತುಂತುರು ಸುರಿಯುವ ಮೂಲಕ ಭುವಿಗೆ ತಂಪೆರೆದಿದೆ. ಆದರೆ ತೆಂಗಿನ ಮರಕ್ಕೆ ಸಿಡಿಲು ತಾಗಿದ ಭಾಗವಾಗಿ ಚೆಕ್ ಪೋಸ್ಟ್ನ ಸಿಬ್ಬಂದಿಗಳು ಗಾಬರಿಯಾದ ಘಟನೆ ಜರುಗಿದೆ. ಹೌದು, ಹವಾಮಾನ ಇಲಾಖೆಯ ಪ್ರಕಾರ ದಿನಾಂಕ 7ರಂದು ಮಧ್ಯಾಹ್ನ ನಗರ ಸೇರಿದಂತೆ ಹೊರವಲಯದಲ್ಲಿ ತುಂತುರು ಮಳೆ ಸುರಿಯತೊಡಗಿತ್ತು. ಹೀಗೆ ಮಧ್ಯಾಹ್ನ 1:30 ಗಂಟೆ ಆಸುಪಾಸು ಟಿಬಿ ಡ್ಯಾಂನ ಕೊಪ್ಪಳ ರಸ್ತೆಯಲ್ಲಿ ಬರುವ ಗಣೇಶಗುಡಿ ಹತ್ತಿರದ ಗದ್ದೆಯಲ್ಲಿನ ತೆಂಗಿನ ಮರಕ್ಕೆ ಸಿಡಿಲು ತಾಗಿದೆ. ಇದರಿಂದಾಗಿ ತೆಂಗಿನ ಮರ ಬೆಂಕಿ ಹತ್ತಿ ಉರಿಯುತ್ತಿರುವ ದೃಶ್ಯ ಕಂಡುಬಂದಿತು. ಇನ್ನು ಸಿಡಿಲು ಬಡಿದ ಅಣತಿ ದೂರದಲ್ಲೇ ಇದ್ದ ಪೊಲೀಸ್ ಚೆಕ್ ಪೋಸ್ಟ್ನ ಸಿಬ್ಬಂದಿ ಸಿಡಿಲಿನ ಶಬ್ದಕ್ಕೆ ಗಾಬರಿಗೊಂಡು ಆತಂಕರಾಗಿ ನೋಡಲಾಗಿ ತೆಂಗಿನ ಮರಕ್ಕೆ ಸಿಡಿಲು ತಾಗಿ ಬೆಂಕಿ ತಾಗಿತ್ತು. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೇ ಇರುವುದು ಸಂತಸದ ಸಂಗತಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮರಕ್ಕೆ ತಾಗಿದ ಸಿಡಿಲು, ಅಪಾಯದಿಂದ ಪಾರಾದ ಚೆಕ್ ಪೋಸ್ಟ್ನ ಸಿಬ್ಬಂದಿಗಳು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.